ಉತ್ತಮ ಪ್ರಶ್ನೆ. ಜಡವಸ್ತುಗಳ ಬಗ್ಗೆ ತಿಳಿಯುವುದು ಅಂದರೆ ನೀವು ಕ್ವಾಂಟಮ್ ಫಿಸಿಕ್ಸ್ ಅನ್ನು ಅರಿತಂತೆ. ಯಾವುದೋ ಕೋರ್ಸ್ ತೆಗೆದುಕೊಂಡು ಕ್ವಾಂಟಮ್ ಫಿಸಿಕ್ಸ್ ತಲೆಕೆಳಗು ಮಾಡಿ ಓದುವುದಕ್ಕಿಂತ ನಮ್ಮಲ್ಲೇ ಜ್ಞಾನವಿದೆ, ಅದನ್ನು ತಿಳಿಯಿರಿ. ಜಡವಸ್ತುಗಳೆಂದರೆ ಬೇರೆ ಏನಲ್ಲ, ಗಾಳಿ, ನೀರು, ಬೆಳಕು ಎಲ್ಲವೂ ಜಡವಸ್ತುಗಳು. ಅವುಗಳಿಗೆ ಸ್ವಂತ ಬುದ್ಧಿ ಇಲ್ಲ. ಹಾಗಾದರೆ ಯಾಕಿವೆ? ಕಾರಣವಿಲ್ಲದೆ ಕಾರ್ಯವಿಲ್ಲ. ಒಂದರ ಇರುವಿಕೆ ಮತ್ತೊಂದಕ್ಕೆ ಪೂರಕ. ಇವು ಏನನ್ನು ಸಾಧಿಸಲು ಇಲ್ಲಿವೆ? ಉತ್ತರ ಸ್ಪಷ್ಟ. ಜೀವಿಗಳಿಗಾಗಿ ಇಲ್ಲಿವೆ. ಅಂದರೆ ಜಡವಸ್ತುಗಳೆಲ್ಲ ಇರುವುದು ಜೀವಿಗಳಿಗಾಗಿಯೇ. ಹಾಗಾದರೆ ಜೀವಿಗಳು ಯಾರಿಗಾಗಿವೆ? ಆಧ್ಯಾತ್ಮದ ತಿರುಳು ಇರುವುದು ಇಲ್ಲೇ. ಜೀವಿಗಳು ಜಡವಸ್ತುಗಳಿಗಾಗಿ ಇಲ್ಲಿವೆ, ಜಡವಸ್ತುಗಳು ಜೀವಿಗಳಿಗಾಗಿ ಇಲ್ಲಿವೆ. ಸೃಷ್ಟಿ ಕಾರ್ಯ ಮುಂದುವರಿಯಲು ಈ ಎರಡು ಒಂದಕ್ಕೊಂದು ಬೆಸೆದುಕೊಂಡು ಹೋಗಬೇಕಾದರೆ ಅವುಗಳಲ್ಲಿ ಒಂದು ವ್ಯವಸ್ಥೆಯಲ್ಲಿ ನಡೆಸುವವನು ಬೇಕು. ಆ ಶಕ್ತಿಯೇ ದೇವರು. ಸುಮ್ಮನೆ ಊಹಿಸಿ, ಈ ಭೂಮಿಯ ಮೇಲೆ ಮನುಷ್ಯನೇ ಇಲ್ಲ ಎಂದರೆ ಆಗ ಪಕ್ಷಿ ಪ್ರಾಣಿಗಳಿಗೆ ಆಹಾರ ಯಾರು ಕೊಡುತ್ತಾರೆ? ಹೀಗೂ ಆಲೋಚಿಸಿ. ಒಂದು ವೇಳೆ ಈ ಭೂಮಿಯ ಮೇಲೆ ಜಡವಸ್ತುಗಳೇ ಇಲ್ಲ ಎಂದರೆ ಮನುಷ್ಯರ ಗತಿ ಏನು? ಗಾಳಿ, ನೀರು, ಬೆಳಕು, ಗ್ರಹ, ನಕ್ಷತ್ರಗಳಿಲ್ಲ ಎಂದರೆ ಏನಾಗಬಹುದು? ಇವೆಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ನಮಗಾಗಿ ಅವು, ಅವುಗಳಿಗಾಗಿ ನಾವು. ಇವುಗಳನ್ನೆಲ್ಲ ನಡೆಸುವ ಒಂದು ಚೇತನ. ಇಷ್ಟೇ ಸೃಷ್ಟಿ ರಹಸ್ಯ. ಗಮನಿಸಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಕ್ವಾಂಟಮ್ ಫಿಸಿಕ್ಸ್ ಬಂದಿತು. ಗ್ರಹಗಳು, ನಕ್ಷತ್ರಗಳು, ಭೂಮಿಯ ಮೇಲಿರುವ ಸಂಪೂರ್ಣ ಪ್ರಾಣಿ ಪಕ್ಷಿಗಳು ಎಲ್ಲ ಜ್ಞಾನವನ್ನು ಈ ಜಡವಸ್ತುಗಳ ಬಗ್ಗೆ ತಿಳಿದಿರಿ. ಇದನ್ನು ಅರಸಿ ಹೋಗುವವರು ಮತ್ತಷ್ಟು ತಿಳಿಯಲು ಪ್ರಯತ್ನಿಸುತ್ತೀರಿ. ಆಗ ಸಮಾಜಕ್ಕೆ ಒಳ್ಳೆಯದಾಗುತ್ತದೆ.